ಶ್ರೀನಿವಾಸನೇ ಭಕ್ತ ಪೋಷಣೆ ಜ್ಞಾನಿ ಕುಲಗಳಿಗೆ ಭಯದಾಯಕ ದೀನಬಾಂಧವ ನೀನೆ ಎನ ಮನದತ್ತ ಪೂರೈಸು ಅನುಪಮೋಪಮ ಜ್ಞಾನ ಸಂಪತ್ತು ವಿನಯಪೂರ್ವಕ ಇಟ್ಟು ಪಾಲಿಸು ಜನುಮ ಜನುಮಕ್ಕೆ ಮರೆಯಬೇಡವೋ ಶ್ರೀಶಗಿರಿವಾಸ ಜನುಮ ಜನುಮಕ್ಕೆ ಮರೆಯಬೇಡವೋ ಶ್ರೀಶಗಿರಿವಾಸ ಮಹಾಲಕ್ಷ್ಮೀ ನಮಃ ಭಾರತೀಶಾಯ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮದನಂ ಭಜೇ ತಾಪತ್ರಯಾವಕಂ ಹರಶಂಭೋ ಮಹಾದೇವ ವಿಶ್ವೇಶಾವರವಲ್ಲಭ ಶಿವಶಂಕರ ಸರ್ವಾತ್ಮಂ ನೀಲಕಂಠನ ಮೋಷ್ಟುತೆ ಪದ್ಮನಾಭಾದಿ ಸಕಲ ಯತಿಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಮುಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯ ಪುರಂದರದಾಸಾದಿ ಸಕಲ ಹರಿದಾಸ ಗುರುಭ್ಯೋ ನಮಃ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ ವಿಜಯಾಖ್ಯಗುರುಂ ಭಜೆ ಗುರು ಜಗನ್ನಾಥದಾಸ ಗುರುಭ್ಯೋ ನಮಃ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ಇವತ್ತಿನಿಂದ ಚಕ್ರಾಬ್ಜ ಮಂಡಲದ ಬಗ್ಗೆ ಚಿಂತನೆ ಮಾಡೋಣ. ವಿಜಯಪ್ರಭುಗಳ ಚಕ್ರಾಬ್ಜ ಮಂಡಲದ ಸುಳಾದಿ ಅಂತ ಏನದಲ್ಲ, ಅದನ್ನು ಕಂಕಣಾಕಾರ ಸುಳಾದಿ ಅಂತ ಕರೀತಾರೆ. ಅಂತ ಕಂಕಣಾಕಾರ ಸುಳಾದಿಯನ್ನೇ ಪ್ರಧಾನವಾಗಿಟ್ಕೊಂಡು ಅದೇ ನಮಗೆ ನಿಜವಾದ ಮೂಲ. ಅದರಲ್ಲಿರುವ ಒಂದೊಂದು ವಾಕ್ಯ ಒಂದೊಂದು ಶಬ್ದಗಳನ್ನು ಚೆನ್ನಾಗಿ ಚಿಂತನೆ ಮಾಡ್ತಾ ಆ ವಾಕ್ಯಗಳು ಮತ್ತು ಶಬ್ದಗಳನ್ನು ಮೀರಿ ಅರ್ಥ ಚಿಂತನೆ ಮಾಡದಲೇ ಅದರ ಹಿನ್ನೆಲೆಯಲ್ಲಿ ಆ ಶಬ್ದ ವಾಕ್ಯಗಳ ಹಿನ್ನೆಲೆಯಲ್ಲಿ ಧ್ವನ್ಯರ್ಥದಲ್ಲಿ ಏನಾದರೂ ಪ್ರಕಟವಾಗ್ತದನ ಅಂತ ಚಿಂತನೆ ಮಾಡ್ತಾ ಚಕ್ರಾಬ್ಜ ಮಂಡಲವನ್ನು ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಅದನ್ನು ಈ ಚಕ್ರಾಬ್ಜ ಮಂಡಲದ ಚಿಂತನೆಯನ್ನು ಕೇವಲ ಬಾಯಿಯಿಂದ ಉಪನ್ಯಾಸ ರೂಪದಲ್ಲಿ ಮಾತ್ರ ಹೇಳುವುದಲ್ಲದೆ ಪಕ್ಕದಲ್ಲಿ ನಮಗೆ ಆ ಚಕ್ರಾಬ್ಜ ಮಂಡಲದ ಚಿತ್ರವನ್ನು ತೋರಿಸ್ತಾ ಅದರಲ್ಲಿ ಒಂದೊಂದು ಭಾಗದ ವಿಶಾಲವಾದ ವಿವರಣೆಯನ್ನು ಮಾಡ್ತೀನಿ. ಆ ಭಗವಂತ ಮಾಡಿಸಬೇಕು, ವಿಜಯಪ್ರಭುಗಳು ನನ್ನಲ್ಲಿ ನಿಂತ್ಕೊಂಡು ನುಡಿಸಬೇಕು, ನಿಮ್ಮೆಲ್ಲರಿಗೆ ಆನಂದ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಆಚಾರ್ಯ ಮಧ್ವರು ತಮ್ಮ ತಂತ್ರಸಾರ ಸಂಗ್ರಹದಲ್ಲಿ ಒಂದು ಮಾತು ಹೇಳ್ತಾರೆ. ಪೂಜ್ಯಶ್ಚ ಭಗವಾನ್ ವಿಷ್ಣು ಚಕ್ರಾಬ್ಜಾಧಿಕ ಮಂಡಲೆ. ಆ ಪೂಜ್ಯನಾಗಿರ್ತಕ್ಕಂಥ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ ಏನಿದ್ದಾನಲ್ಲ, ಭಗವಾನ್ ವಿಷ್ಣು, ಆ ವಿಷ್ಣು ವ್ಯಾಪಕನಾಗಿರ್ತಕ್ಕಂಥ ಸರ್ವತ್ರ ವ್ಯಾಪಿಸಿರ್ತಕ್ಕಂಥ ಭಗವಂತನ ಪೂಜೆಯನ್ನು ಎಲ್ಲಿ ಮಾಡಬೇಕು? ಚಕ್ರಾಬ್ಜಾಧಿಕ ಮಂಡಲೆ. ಚಕ್ರಾಬ್ಜವೇ ಚಕ್ರಾಬ್ಜ ಮಂಡಲ, ಭದ್ರಿಕಾ ಮಂಡಲ ಮೊದಲಾದವುಗಳಲ್ಲಿ ವಿಷ್ಣುವಿನ ಪೂಜೆಯನ್ನು ಮಾಡಬೇಕು. ಪ್ರಧಾನವಾಗಿ ಚಕ್ರಾಬ್ಜ ಮಂಡಲದಲ್ಲಿ ಭಗವಂತನ ಪೂಜೆ ಮಾಡಬೇಕು ಅಂತ ಸ್ಪಷ್ಟ ಮಾಡಿದ್ದಾರೆ. ತಮ್ಮ ತಂತ್ರಸಾರ ಸಂಗ್ರಹದ 2ನೇ ಅಧ್ಯಾಯದಲ್ಲಿ ಇದೇ ವಾಕ್ಯ ಹೇಳ್ಬಿಡ್ತಾರೆ. ಪೂಜ್ಯಶ್ಚ ಭಗವಾನ್ ವಿಷ್ಣು ಚಕ್ರಾಬ್ಜಾಧಿಕ ಮಂಡಲೆ. ಚಕ್ರಾಬ್ಜವೇ ಮೊದಲಾಗಿರ್ತಕ್ಕಂಥ ಮಂಡಲಗಳಲ್ಲಿ ಭಗವಂತನಾದ ವಿಷ್ಣುವನ್ನು ನಾವು ಪೂಜೆ ಮಾಡಬೇಕು ಅಂದರೆ ನಿನ್ನ ಪೂಜೆ ಎಲ್ಲಿ ಮಾಡ್ತೀಯೋ ಅದು ಎಲ್ಲಿ ಮಾಡಬೇಕು ಅಂದರೆ ಚಕ್ರಾಬ್ಜ ಮಂಡಲದ ಮಧ್ಯದಲ್ಲಿ ಮಾಡಬೇಕು. ಇಷ್ಟೇ ಹೇಳಿದ್ರು ಬಿಟ್ಬಿಟ್ರು ಆಚಾರ್ಯ. ಅಲ್ಲ, ಚಕ್ರಾಬ್ಜ ಮಂಡಲ ಅಂದ್ರೆ ಏನು, ಅದು ಹೇಗಿರ್ತದೆ, ಅದರ ಚಿತ್ರೀಕರಣ ಹೇಗೆ ಮಾಡಬೇಕು, ಏನಾದ್ರು ಬರಿಬೇಕಲ್ಲ, ಎಲ್ಲಿ ಬರೀಬೇಕು? ಸ್ಟಾಂಡಿಲ್ಲದಲ್ಲಿ ಬರಿ, ಅದ್ರ ನೆಲದ ಮೇಲಾದರೂ ಅಕ್ಕಿ ಮೇಲಾದರೂ ಬರಿ, ಜಲದಲ್ಲಾದರೂ ಬರಿ, ಆಕಾಶದಲ್ಲಿ ಆದರೂ ಬರಿ, ಹೃದಯದಲ್ಲಾದರೂ ಬರಕು, ಮನಸ್ಸಿನಲ್ಲಿ ಚಿಂತನೆ ಮಾಡಿ. ಹೇಗೆ ಚಿಂತನೆ ಮಾಡಬೇಕು? ಅದೇನು ಗುಂಡಕ್ಕಿರ್ತದನ, ಚೌಕಾಗಿ ಇರ್ತದನ, ಅಥವಾ ಸ್ಕ್ವಯರ್ ಆಗಿರ್ತದನ, ಯಾವ ರೀತಿ ಇರ್ತದೆ ಅದರ ಬಗ್ಗೆ ಏನು ಆಚಾರ್ಯ ಮಧ್ವರು ಹೇಳಿಲ್ಲ. ಸೂತ್ರಪ್ರಾಯವಾಗಿ ಪೂಜ್ಯಶ್ಚ ಭಗವಾನ್ ವಿಷ್ಣು ಚಕ್ರಾಬ್ಜಾಧಿಕ ಮಂಡಲ ಅಂತ ಹೇಳಿದ್ರೆ ಬಿಟ್ಟುಬಿಟ್ಟು. ಅದಕ್ಕೆ ನಂತರದಲ್ಲಿ ಕಾಲಾಂತರದಲ್ಲಿ ಬಂದು ಯೋಗಿ ನಾರಾಯಣಾಚಾರ್ಯರಿಗೆ ಮೊದಲಾದವರು ಏನು ಮಾಡಿದ್ರು ಅಂದರೆ ಸ್ವಲ್ಪ ಅದನ್ನು ವಿಸ್ತಾರ ಮಾಡಿದ್ರು. ಆದರೆ ಅವರು ವಿಸ್ತಾರ ಮಾಡಿದ್ದೆಲ್ಲ ಕೂಡ ಹೇಗದ ಅಂತಂದ್ರೆ ಕಲಶ ಸ್ಥಾಪನೆಗೆ ಬೇಕಾಗಿರತಕ್ಕಂಥ ಚಕ್ರಾಬ್ಜ ಮಂಡಲದ ಚಿಂತನೆ ಮಾಡಿದ್ದಾರೆ ಹೊರತಾಗಿ ಈ ನಿಜವಾಗಿ ವಿಜಯದಾಸರು ಹೇಳಿರ್ತಕ್ಕಂಥ ಚಕ್ರಾಬ್ಜ ಮಂಡಲದ ಬಗ್ಗೆ ಸೂಚನೆ ಕೊಟ್ಟಿಲ್ಲ, ಬಹಳ ಕಮ್ಮಿ. ಈ ಚಕ್ರಾಬ್ಜ ಮಂಡಲದ ಚಿಂತನೆ ಇವೆಲ್ಲ ಎಲ್ಲಿ ಬರ್ತಾವೆ ಅಂದ್ರೆ ಅಗ್ನಿಪುರಾಣದಲ್ಲಿ ಬರ್ತವೆ. ಆ ಅಗ್ನಿಪುರಾಣದಲ್ಲಿರ್ತಕ್ಕಂಥ ಅಪೂರ್ವ ವಿಷಯಗಳನ್ನು ಆಚಾರ್ಯ ಮಧ್ವರು ಪ್ರಧಾನವಾಗಿ ತಗೊಂಡು ಪೂಜ್ಯಶ್ಚ ಭಗವಾನ್ ವಿಷ್ಣು ಚಕ್ರಾಬ್ಜಾಧಿಕ ಮಂಡಲ ಅಂತ ಹೇಳಿ, ಅಯ್ಯ ನೀನು ಪೂಜೆ ಮಾಡಬೇಕಾದ್ರೆ ಮೊಟ್ಟ ಮೊದಲು ಚಕ್ರಾಬ್ಜ ಮಂಡಲವನ್ನು ಬರೆದು ಆ ಮಂಡಲದಲ್ಲಿ ಭಗವಂತನನ್ನು ಆರಾಧನೆ ಮಾಡು ಅಂತ ಹೇಳಿಬಿಟ್ರು. ಅದರ ಚಿಂತನೆ ಕೊಡಲಿಲ್ಲ, ಅದು ಹೇಗಿರುತ್ತೆ ಅಂತೇಳಿ.
ಇನ್ನು ಯೋಗಿನಾರಾಯಣಾಚಾರ್ಯರು ಕೊಟ್ಟಿದ್ದಾರೆ. ಆ ಯೋಗಿನಾರಾಯಣಾಚಾರ್ಯರು ಕೊಟ್ಟಿರ್ತಕ್ಕಂಥ ಚಕ್ರಾಬ್ಜ ಮಂಡಲ ಕಲಶ ಸ್ಥಾಪನೆಗೆ ಉಪಯೋಗ ಆಗ್ತದೆ. ಅಂದ್ರೆ ಯಜ್ಞಯಾಗಾದಿಗಳು ಮಾಡಿದಾಗ, ಹವನ ಹೋಮಾದಿಗಳು ಮಾಡಿದಾಗ ಕಲಶಗಳನ್ನು ಇಡ್ತಾರೆ. ಆ ಕಲಶಗಳನ್ನು ಹೇಗೆ ಇಡಬೇಕು, ಎಲ್ಲಿ ಇಡಬೇಕು ಅಂದ್ರೆ ಚಕ್ರಾಬ್ಜ ಮಂಡಲದಲ್ಲಿ ಇಡಬೇಕು ಅಂತ ಹೇಳ್ತಾರೆ. ಆ ಚಕ್ರಾಬ್ಜ ಮಂಡಲ ಹೇಗಿರ್ತದೆ ಅಂದ್ರೆ ಈ ರೀತಿ ಇರ್ತದೆ. ಇದು ಚಕ್ರಾಬ್ಜ ಮಂಡಲ. ಇದು ಯೋಗಿ ನಾರಾಯಣಾಚಾರ್ಯರೇ ಮೊದಲಾದವರು ಹೇಳಿರ್ತಕ್ಕಂಥ ಆಚಾರ್ಯ ಮಧ್ವರ ಚಕ್ರಾಬ್ಜ ಮಂಡಲದ ಸ್ವರೂಪ. ಇದು ಈ ರೀತಿ ಚಿತ್ರಣ ಮಾಡಿ ಇವುಗಳಲ್ಲಿ ಕಲಶಗಳನ್ನು ಸ್ಥಾಪನೆ ಮಾಡಬೇಕು. ಓಕೆ, ಈ ಚಕ್ರಾಬ್ಜ ಮಂಡಲ ಅಂದ್ರೆ ಯೋಗಿ ನಾರಾಯಣಾಚಾರ್ಯರೇ ಮೊದಲಾದವರು ರಚನಾ ಮಾಡಿ ಚಿತ್ರೀಕರಣ ಮಾಡಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಕಲಶ ಸ್ಥಾಪನೆಗೆ ಉಪಯೋಗ ಆಗ್ತದೆ ಹೊರತಾಗಿ ನಾವು ಒಂದು ವಿಗ್ರಹವನ್ನು ಸಾಲಿಗ್ರಾಮಗಳನ್ನು ಭಗವಂತರ ಪೂಜಾ ಕಾಲದಲ್ಲಿ ತಟ್ಟೆಯಲ್ಲಿಟ್ಟು ಪೂಜೆ ಮಾಡ್ತೀವಲ್ಲ, ಅದಕ್ಕೂ ಇದಕ್ಕೂ ಉಪಯೋಗ ಆಗುತ್ತೆ. ಇದನ್ನು ನಮಗೆ ಕೊಟ್ಟವರು ಯಾರು ಅಂತಂದ್ರೆ ಕೇವಲ ವಿಜಯಪ್ರಭುಗಳು. ವಿಜಯಪ್ರಭುಗಳು ಏನಾದರೂ ಅವತಾರ ಮಾಡದೇ ಇದ್ದರೆ ಅಸಲು ಚಕ್ರಾಬ್ಜ ಮಂಡಲದ ಚಿಂತನೆಯೇ ಗೊತ್ತಾಗ್ತಿದ್ದಿಲ್ಲ. ಎಷ್ಟು ಪುಣ್ಯ ಅಂದ್ರೆ ಆಚಾರ್ಯ ಮಧ್ವರೇ ಪ್ರಾಯ ನಾನು ಅಂದ್ಕೊಳ್ತೀನಿ, ವಿಜಯರಾಯರಲ್ಲಿ ಪ್ರವೇಶ ಮಾಡಿ ಬರೀ ನೀನು ನಾನು ಹೇಳದೇ ಬಿಟ್ಟದ್ದು ಸೂತ್ರಪ್ರಾಯವಾಗಿ ಹೇಳಿರ್ತಕ್ಕಂಥ ಚಕ್ರಾಬ್ಜ ಮಂಡಲದ ಸ್ವರೂಪವನ್ನು ನೀನು ಹೇಳು, ನಾನು ನಿನ್ನಲ್ಲಿ ನಿಂತ್ಕೊಂಡು ಹೇಳಿಸ್ತೀನಿ ಅಂತ ಹೇಳಿ ಆಚಾರ್ಯ ಸಂಕಲ್ಪ ಮಾಡಿ ವಿಜಯಪ್ರಭುಗಳ ಅಂತರ್ಯಾಮಿಯಾಗಿ ನಿಂತ್ಕೊಂಡು ಇದನ್ನು ನುಡಿಸಿದರಾಯ. ಯಾಕಂದ್ರೆ ವಿಜಯರಾಯರ ಮಾತೆ ಒಂದರೆ, ಮಧ್ವರಾಯರ ಕರುಣ ಪಡೆಯದವ ಧರೆಯೊಳಗೆ ಇದ್ದರೇನು ಇಲ್ಲದಿದ್ದರೇನು. ಆಚಾರ್ಯ ಮಧ್ವರ ಬಗ್ಗೆ ವಿಜಯರಾಯರಿಗಿರ್ತಕ್ಕಂಥ ಪ್ರೇಮ, ಅಭಿಮಾನ, ಅವರ ಬಗ್ಗೆ ಇರತಕ್ಕಂಥ ಕಾಳಜಿ ನಿಜವಾಗಿ ಯಾರಿಗಿಲ್ಲ ಅನ್ಕೋತೀವಿ. ಪುರಂದರದಾಸ ಒಂದು ಮಧ್ವ ಮತದ ಸಿದ್ಧಾಂತದ ಪದ್ಧತಿ ಬಿಡಬ್ಯಾಡಿ ಬಿಟ್ಟು ಕೆಡಬ್ಯಾಡಿ ಅಂತ ಅವ್ರು ಹೇಳಿದರೆ, ಈ ಮಹಾನುಭಾವರು ಹೇಳ್ತಾರೆ ಮಧ್ವರಾಯರ ಕರುಣ ಪಡೆಯದವ ಧರೆಯೊಳಗೆ ಇದ್ದರೇನು ಇಲ್ಲದಿದ್ದರೆ. ಮಧ್ವರಾಯರ ಕರುಣ ಅತ್ಯಂತ ಅವಶ್ಯಕ. ಯಾಕೆ? ಅವರ ಕರುಣೆ ಆದರಣೆ ಅವರ ತತ್ವ ರಹಸ್ಯಗಳ ಪರಿಚಯ ಆಗ್ತದೆ. ಅವರ ತತ್ವಗಳ ರಹಸ್ಯ ಪರಿಚಯ ಆದರಣೆ ನಿಮ್ಗೆ ನಿಜವಾದ ಮೋಕ್ಷ ಮಾರ್ಗಕ್ಕೆ ಹಾದಿ ಸಿಗುತ್ತದೆ. ನಿಂಗೆ ಅದು ಸಿಕ್ತು ಅಂತಂದ್ರೆ ಇನ್ನು ಮೋಕ್ಷ ಕರತಲ ಮೂಲಕ ಮೋಕ್ಷ ದೊರೆಯಬೇಕಾದ್ರೆ ಆಚಾರ್ಯ ಮಧ್ವರು ಹೇಳಿರ್ತಕ್ಕಂಥ ಪದ್ಧತಿಯಲ್ಲಿ ಭಗವದ್ ಆರಾಧನೆ ಮಾಡಬೇಕು. ಆ ಸಿದ್ಧಾಂತವನ್ನು ತಿಳ್ಕೋಬೇಕು. ಭಗವಂತನ ವ್ಯಕ್ತಿತ್ವ ಏನು ತಿಳ್ಕೋಬೇಕು, ಜೀವನ ವ್ಯಕ್ತಿತ್ವ ಏನು ಅಂತ ತಿಳ್ಕೋಬೇಕು, ಈ ಜಗತ್ತಿನ ಸ್ಥಿತಿ ಏನು ಅಂತ ತಿಳ್ಕೋಬೇಕು. ಇದು ಯಾವ ರೀತಿ ನಮ್ಮ ಸಾಧನೆಯಾಗಿ ಆಗಿದೆ, ನಮ್ಗೆ ಉಪಕಾರಿಸ್ತದೆ, ಇದರಲ್ಲಿ ಮೋಹ ಇಡಬೇಕಾ ಬೇಡ, ಇವೆಲ್ಲವನ್ನು ತಿಳ್ಕೋಬೇಕಾದ್ರೆ ಆಚಾರ್ಯರ ಶಾಸ್ತ್ರಗಳನ್ನು ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು. ಆಚಾರ್ಯರ ಶಾಸ್ತ್ರಗಳ ಗ್ರಂಥಗಳ ಅಧ್ಯಯನ ನಮ್ಗೆ ಆಗಬೇಕು. ಅದರ ನಿಜವಾದ ಮರ್ಮ ಅರ್ಥ ನಮ್ಗೆ ತಿಳಿಬೇಕಾದ್ರೆ ಮಧ್ವರಾಯರ ಕರುಣೆ ಬೇಕು. ಅವರ ಅನುಗ್ರಹ ನಮ್ಮ ಮೇಲಾಗಬೇಕು. ಅವರ ಅನುಗ್ರಹ ಆಗಿದ್ರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಅನುಗ್ರಹ ನಮ್ಮ ಮೇಲಾಗದೆ, ಗುರು ಒಲಿದರೆ ಹರಿತಾ ಒಲಿವ, ಗುರು ಮುನಿದರೆ ಹರಿತಾ ಮುನಿವ. ಗುರುಗಳ ಅನುಗ್ರಹ ಆದ್ರೆ ಭಗವಂತನ ಅನುಗ್ರಹ, ಭಗವಂತನ ಅನುಗ್ರಹ ಅಂದ್ರೆ ಭಗವಂತನ ತಿಳ್ಕೊಳ್ಳತಕ್ಕಂಥ ಮಾರ್ಗದ ಪರಿಚಯ ಆಗ್ತದೆ. ಇಲ್ಲದೆ ಇದ್ರೆ ಆಗುವುದಿಲ್ಲ. ಸೊ ಮಧ್ವರಾಯರ ಕರುಣ ಪಡೆಯದವ ಧರೆಯೊಳಗೆ ಇದ್ದರೇನು ಇಲ್ಲದಿದ್ದರೇನು ಅಂತಕ್ಕಂಥ ವಿಜಯರಾಯರ ಮಾತು ಅವರಿಗೆ ಮಧ್ವಾಚಾರ್ಯರಲ್ಲಿದ್ದ ನಿಷ್ಠೆಯನ್ನು ತಿಳಿಸ್ತದೆ. ಅವರು ಮಧ್ವಾಚಾರ್ಯರು ಎಷ್ಟು ಪ್ರೀತಿ ಮಾಡ್ತಾ ಇದ್ರು, ಅವರ ಗ್ರಂಥಗಳ ಬಗ್ಗೆ ಎಷ್ಟು ಆದರ ಇತ್ತು ಅಂತ ನಮ್ಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಇಂಥ ವಿಜಯಪ್ರಭುಗಳು ವಿಜಯರಾಯ ಮಧ್ವಾಚಾರ್ಯರ ಪ್ರೇರಣೆಯಿಂದ, ಅವರ ಅನುಗ್ರಹದಿಂದ ಚಕ್ರಾಬ್ಜ ಮಂಡಲವನ್ನು ಅವರು ಸೂತ್ರಪ್ರಾಯವಾಗಿ ಹೇಳಿದ ಮಾತನ್ನು ಆಧಾರವಾಗಿ ಇಟ್ಟುಕೊಂಡು ಪೂಜ್ಯಶ್ಚ ಭಗವಾನ್ ವಿಷ್ಣು ಚಕ್ರಾಬ್ಜಾದಿಕ ಮಂಡಲ ಎಂಬ ಒಂದು ಸಚಿಕ್ಕ ಮಾತನ್ನು ಆಧಾರವಾಗಿ ಇಟ್ಕೊಂಡು ಅಪೂರ್ವವಾದ ರೀತಿಯಲ್ಲಿ ಒಂದು ಸುಳಾದಿಯನ್ನು ರಚನೆ ಮಾಡಿದ್ದಾರೆ. ಆ ಸುಳಾದಿ ಇಡೀ ಪೂರ್ಣ ಚಕ್ರಾಬ್ಜ ಮಂಡಲದ ಚಿತ್ರವನ್ನು ಬಿಡಿಸಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ತಿಳಿಸಿಕೊಡ್ತಾರೆ, ಅಪೂರ್ವವಾಗಿ ತಿಳಿಸಿಕೊಡ್ತಾರೆ. ಒಂದು ಪಾಯಿಂಟ್ ಕೂಡ ಬಿಟ್ಟಿಲ್ಲ. ಬಿಡದಲೆ ಎಲ್ಲ ವಿಷಯಗಳನ್ನು ವಿಜಯಪ್ರಭುಗಳು ತಮ್ಮ ಕಂಕಣಾಕಾರ ಸುಳಾದಿ ಅಂತಾರೆ. ಅದಕ್ಕೆ ಚಕ್ರಾಬ್ಜ ಮಂಡಲ ಸುಳಾದಿ ಅಂತಾರೆ. ಆ ಸುಳಾದಿಯಲ್ಲಿ ವಿವರವಾಗಿ ಬಿಡಿಸಿ ನಮ್ಮೆಲ್ಲರನ್ನು ಉದ್ಧಾರ ಮಾಡಿದ್ದಾರೆ. ಇವತ್ತು ಭಾರತದಲ್ಲಿ, ಕರ್ನಾಟಕದಲ್ಲಿ, ಆಂಧ್ರದಲ್ಲಿ, ತಮಿಳುನಾಡಿನಲ್ಲಿ ಹೆಣ್ಮಕ್ಕಳು ಚಕ್ರಾಬ್ಜ ಮಂಡಲ ಹಾಕ್ತಾ ಇದ್ದಾರೆ ಅಂದರೆ ಅದಕ್ಕೆ ಪೂರ್ಣ ಪುಣ್ಯ ಯಾರು ಅಂದರೆ ವಿಜಯಪ್ರಭುಗಳು. ವಿಜಯಪ್ರಭುಗಳು ಚಕ್ರಾಬ್ಜ ಮಂಡಲ ಸುಳಾದಿಯನ್ನು ರಚನಾ ಮಾಡದೇ ಇದ್ದರೆ
ನಂತರದ ಅನೇಕ ಜ್ಞಾನಿಗಳು ಅವತಾರ ಮಾಡಿ ಆ ಚಕ್ರಾಬ್ಜ ಮಂಡಲದ ಚಿತ್ರ ಬಿಡಿಸದೇ ಇದ್ದರೆ ವಿಜಯರಾಯ ಹೇಳಿದ ಪದ್ಧತಿಯಲ್ಲಿ ನಮಗೆ ಚಕ್ರಾಬ್ಜ ಮಂಡಲ ಅಂದ್ರೆ ಏನು ಪರಿಚಯ ಆಗ್ತಿದ್ದಿಲ್ಲ. ಆಚಾರ್ಯರ ವಾಕ್ಯ ಪುಸ್ತಕದಲ್ಲೇ ಉಳಿತಿತ್ತವಾಗಿ ಅನುಷ್ಠಾನದಲ್ಲಿ ಬರ್ತಿದ್ದಿಲ್ಲ. ಯಾರು ಚಕ್ರಾಬ್ಜ ಮಂಡಲ ಬಿಡಿಸ್ತಿದ್ದಿಲ್ಲ. ಯಾಕೆ ಅದರ ಪರಿಚಯನೇ ಇಲ್ಲ. ವಿಜಯರಾಯರು ಬಂದರು, ಚಕ್ರಾಬ್ಜ ಮಂಡಲವನ್ನು ತಿಳಿಸಿದರು. ಇಲ್ಲಿ ಒಂದು ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀನಿ, ಈ ಸಂದರ್ಭ ಹೇಳಿ ತಪ್ಪಾಗಲಾರದು. ಕೆಲವರು ದೊಡ್ಡದವರು ಇರ್ತಾರೆ, ಅವ್ರನ್ನ ಏನು ಅನ್ಬೇಕು ನನಗೆ ಗೊತ್ತಿಲ್ಲ. ಎಲ್ಲರೂ ಅಪಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಕಾಫಿ ಕುಡಿದು ಬರೇ ಹಾಳು ಹರಟೆಯಲ್ಲಿ ಟಿವಿ ನೋಡ್ಕೋತ ತಮ್ಮ ಜನ್ಮವನ್ನು ವ್ಯರ್ಥ ಮಾಡಿಕೊಳ್ತಾ ಇರತಕ್ಕಂಥ ಸಮಾಜ ಇವತ್ತು ಆರೀತಾ ಇದೆ, ಕಲಿಯುಗದ ಪ್ರಭಾವ. ಇಂಥದ್ರಲ್ಲಿ ದೊಡ್ಡ ದೊಡ್ಡ ತಿಳ್ಕೊಂಡಿರ್ತಕ್ಕಂಥ ಮಹಾನುಭಾವರೇ ಅವ್ರು ಇದ್ದಕ್ಕಿದ್ದದ್ದು ವಿಷ್ಣು ಸಹಸ್ರನಾಮ ಹೇಳಬಾರ್ದು, ರಾಯರ ಸ್ತೋತ್ರ ಹೇಳಬಾರ್ದು, ಭಾಗವತ ಹೇಳಬಾರ್ದು, ಭಾಗವತ ಗೋಪಿಗೀತೆ ಹೇಳಬಾರ್ದು. ಆಮೇಲೆ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಚಕ್ರಾಬ್ಜ ಮಂಡಲ ನೀವೆಲ್ಲ ಚಿಂತನೆ ಮಾಡಬಾರ್ದು, ನೀವು ಹೇಳಬಾರ್ದು, ಬರಿಬಾರ್ದು. ಏನಿದು? ಅವರ ನಮ್ಮ ಗಂಡಸ ಮಕ್ಕಳ ಬರೆಯೋದಿಲ್ಲ, ಗಂಡಸ ಮಕ್ಕಳಿಗೆ ಬರ್ಲಿಕ್ಕೆ ಬರೋದಿಲ್ಲ. ಯಾವ ಆಚಾರ್ಯ ಬರ್ತಾರೆ ಇವತ್ತು? ನಿಜವಾಗಿ ಮನಸ್ಸು ಬಿಚ್ಚಿ ಹೇಳು ಅಂತ ಹೇಳಿ ಹೃದಯದ ಮೇಲೆ ಕೈ ಇಟ್ಕೊಂಡು ಹೇಳಬೇಕು. ನಾವು ಸುಮ್ಮನೆ ನಾಟಕ ಆಡಿದ್ರೆ ಪ್ರಯೋಜನ ಇಲ್ಲ, ಬರೇ ನಾಟಕ ಆಡೋದು ಜಾಸ್ತಿ ಆಗಿದೆ. ಆ ದಾಸರು ಹೇಳಿದ ಪದ್ಧತಿಯಲ್ಲಿ, ದಾಸರು ತೋರಿಸಿದ ಮಾರ್ಗದಲ್ಲಿ, ಸ್ಮೃತಿಗಳು ಹೇಳಿದ ಪದ್ಧತಿಯಲ್ಲಿ ಯಾರು ಊಟ ಮಾಡ್ತಾ ಇದ್ದಾರೆ, ಯಾರು ಚಿತ್ರಾವತಿ ಇಡುತ್ತಾರೆ, ಯಾರು ಪರಿಶೇಚನೆ ಮಾಡ್ತಾ ಇದ್ದಾರೆ. ಪರಿಶೇಚನೆ ಮಾಡುವಾಗ ನೋಡ್ಬೇಕು, ಒಬ್ಬೊಬ್ಬರು ತಿಳಿಸಿ ಬಿಡ್ತಾರೆ ಎಷ್ಟು ದೂರದಲ್ಲಿ ಪರಿಶೇಚನ ಎಲೆಯಿಂದ ಎಷ್ಟು ದೂರ ಇರಬೇಕು, ಎಲೆಯ ಕೆಳಗೆ ಮಾಡುವ ಮಂಡಲ ಎಷ್ಟು ದೊಡ್ಡದಿರಬೇಕು. ಯಾರು ಮಾಡ್ತಾರೆ? ಯಾರು ಮಾಡ್ತಾರೆ? ಸುಮ್ಮನೆ ಆಪೋಷಣ ತಗೊಂಬೋದಾಗಲಿ, ಆ ಆಹುತಿಗಳನ್ನು ಪ್ರಾಯಸ್ವಾಪನಕ್ಕೆ ಎಲ್ಲಿಂದ ತಗೋಬೇಕು, ಹೇಗೆ ತಗೋಬೇಕು, ಯಾವ ಬೆಟ್ಟಿನ ತಗೋಬೇಕು, ಯಾರು ತಮ್ಮ ಜೀವನದಲ್ಲಿ ಅನುಷ್ಠಾನದಲ್ಲಿ ಇಟ್ಕೊಂಡಿಲ್ಲ. ಬಡ ಕಷ್ಟಾರ್ಪಣ ಅಂತ ಅಂದ್ಬಿಟ್ಟು ಅವರವ್ರು ಒಂದೇ ತುತ್ತು ತಗೊಂಡ್ಬಿಟ್ಟು ಅದರಲ್ಲೇ 6 ಭಾಗ ಮಾಡ್ಕೊಂಡು ಬಾಯಿ ಹಾಕೊಂಡ್ಬಿಡ್ತಾರೆ. ಇದು ಇಂಥವ್ರು ನಾವು ಗಂಡಸ ಮಕ್ಕಳ ಯಾವುದು ಮಾಡೋದಿಲ್ಲ. ಆ ಹೆಣ್ಮಕ್ಳಾದ್ರೂ ಮಾಡಿಕೊಳ್ಳಕ್ಕೆ ಅವಕಾಶ ಕೊಡದಿದ್ರೆ ನೀನಾ ಮನ್ಯಾಗ ಕೂತ್ಕೊಂಡು ಯಾರು ದೊಡ್ಡ ದೊಡ್ಡ ಆಚಾರ ಪ್ರವಂಜನಾಚಾರ ಅಂತವ್ರು ಪುಣ್ಯಾತ್ಮ ಮಾಡ್ತಾರೇನು? ಸಾಮಾನ್ಯವಾಗಿ ಯಾರು ಮಾಡ್ತಾ ಇಲ್ಲ. ಮಾಡ್ತೇ ಇದ್ದಾಗ ಹೆಣ್ಮಕ್ಳು ಮಾಡಿದ್ರೆ ಅದಕ್ಕೆ ಅವಕಾಶ ಕೊಡದಿದ್ರೆ ಯಾರು? ಅವರಾದ್ರೂ ವಿಷ್ಣು ಸಹಸ್ರನಾಮ ಮಾಡಿ ಗಟ್ಟಿಯಾಗಿ ವಿಶ್ವಂ ವಿಷ್ಣುರ ಚಟ್ಕಾರ ಭೂತ ಭವ್ಯ ಪ್ರಭು ದಾಸರ ಹಾಡುಗಳನ್ನು ವೇದಿವ್ಯಾಸರು ಮಾಡ್ತಾರೆ. ವಿಷ್ಣು ಸಹಸ್ರನಾಮಾವಳಿ, ಭಗವದ್ಗೀತೆ, ರಾಘವೇಂದ್ರ ಸ್ತೋತ್ರ ಇವನ್ನ ಅವ್ರು ಗಟ್ಟಿಯಾಗಿ ಮನೆಯಾಗಿ ಹೇಳ್ತಾ ಇದ್ರೆ ಅದು ಕಿವ್ಯಾಗನ್ನ ಬಿಡ್ತದಲ್ಲ, ಗಂಡಸರ ಕಿವಿಯಾಗಿ. ಅದಕ್ಕೂ ಕೂಡ ಅವಕಾಶ ಇಲ್ಲದ್ರೆ ನೀವು ಅದು ಹೇಳಬಾರ್ದು, ಇದು ಹೇಳಬಾರ್ದು, ಹೀಗೆ ಮಾಡಬಾರ್ದು, ಹಾಗೆ ಮಾಡಬಾರ್ದು. ನೀನು ಮಾಡೋದಲ್ಲ ಅವ್ರಿಗೆ ಮಾಡಿಬಿಡಿಸೋದಲ್ಲ. ಇದೇನಾಯ್ತು? ಸಮಾಜವನ್ನು ಪತನ ಮಾಡಿದಂತೆ ಆಗ್ತದೆ. ಇಲ್ಲ, ಹೆಣ್ಮಕ್ಳು ಧೈರ್ಯವಾಗಿ ಚಕ್ರಾಬ್ಜ ಮಂಡಲ ಹಾಕಬೇಕು. ಇವತ್ತು ನನ್ನ ತಿಳಿದ ಮಟ್ಟಿಗೆ ಹೆಣ್ಮಕ್ಕಳೇ ಚಕ್ರಾಬ್ಜ ಮಂಡಲ ಹಾಕ್ತಾರೆ. ಇನ್ಯಾರಿಗೆ ಯಾವ ಗಂಡಸ ಮಕ್ಕಳಿಗೆ ಎಲ್ಲೋ ಪುಣ್ಯಾತ್ಮರು ಯಾರಿದ್ದಾರೋ ನಮಗೆ ಗೊತ್ತಿಲ್ಲ. ಹೊರತಾಗಿ ಎಲ್ಲ ಹೆಣ್ಮಕ್ಕಳೇ ಚಕ್ರಾಬ್ಜ ಮಂಡಲ ರಂಗೋಲಿಯಲ್ಲಿ ಪ್ರತಿನಿತ್ಯ ತಮ್ಮ ದೇವರ ಮನೆಯಲ್ಲಿ ತಾನು ಗಂಡ ಎಲ್ಲಿ ಪೂಜೆ ಮಾಡ್ತಾನೋ ಆ ಮಾಡುವ ಮಣಿಯ ಕೆಳಗಡೆ ಚಕ್ರಾಬ್ಜ ಮಂಡಲ ಹಾಕಿ ಅದಕ್ಕೆ ಅರ್ಶನ ಕುಂಕುಮ ಹಾಕಿಬಿಟ್ಟಿರ್ತಾರೆ. ಈ ಚಕ್ರಾಬ್ಜ ಮಂಡಲ ಹಾಕತಕ್ಕಂಥ ಮಹಿಳೆಯರು ಸಾವಿರ ಸಂಖ್ಯೆಯಲ್ಲಿ ಇವತ್ತು ಬೆಳೆದು ನಿಂತುಕೊಂಡಿದ್ದಾರೆ. ಇದಕ್ಕೆ ಕಾರಣ ತಿರುಪತಿ ತಿಮ್ಮಪ್ಪ. ಆ ಪುಣ್ಯಾತ್ಮ ನಮ್ಮಪ್ಪ ಅನುಗ್ರಹ ಮಾಡಿ ಮಹಿಳಾ ಭಜನಾ ಮಂಡಳಿಗಳನ್ನು ಸ್ಥಾಪನೆ ಮಾಡಿ ಅವರಿಗೆ ಈ ಚಕ್ರಾಬ್ಜ ಮಂಡಲದ ಪರಿಚಯವನ್ನು ಉಂಟು ಮಾಡಿ ಅವರೆಲ್ಲ ಹರಿಕಥಾಮೃತಸಾರದ ಪರಿಚಯ ಇವತ್ತು ಮಹಿಳೆಯರಿಗಾಗಿದೆ. ಅವರು ಅದನ್ನ ಅನುಷ್ಠಾನದಲ್ಲಿ ಇಟ್ಟುಕೊಂಡಿದ್ದಾರೆ. 32 ಸಂಧಿ ಕಂಠಸ್ಥ ಆಗಿದವರಿದ್ದಾರೆ ಮತ್ತು ಕೆಲವು 10 ಸಂಧಿಗಳನ್ನು ಕಂಠಸ್ಥ ಆಗಿದವರಿದ್ದಾರೆ. ಅದರಲ್ಲಿ ಹೇಳಿದ ವಿಷಯಗಳನ್ನು ಅನುಭವ ತಂದುಕೊಂಡವರಿದ್ದಾರೆ. ಅಂದರೆ ಅದಕ್ಕೆಲ್ಲ ಕಾರಣ ತಿರುಮಲ ತಿರುಪತಿ ದೇವಸ್ಥಾನದ ನಮ್ಮಪ್ಪ ತಿಮ್ಮಪ್ಪ ಸಾಹಿತ್ಯ ಪ್ರಾಜೆಕ್ಟ್ ಅಂತ ಸ್ಥಾಪನೆ ಮಾಡಿ ಎಲ್ಲರಿಗೂ ಮಾರ್ಗದರ್ಶನ ಮಾಡಿದೆ. ಅದೇ ಪ್ರಕಾರ ಚಕ್ರಾಬ್ಜ ಮಂಡಲ ಇವತ್ತು ಮಹಿಳೆಯರು ಹಾಕ್ತಾ ಇದ್ದಾರೆ ಅಂದರೆ ಅದು ತಿರುಪತಿ ತಿಮ್ಮಪ್ಪನ ಪರಮಾನುಗ್ರಹ. ಅವರು ಪ್ರಕಟ ಮಾಡಿರ್ತಕ್ಕಂಥ ಹರಿಭಜನೆ ಮಾಡುವ ನಿರಂತರ ಅಂತಕ್ಕಂಥ ಒಂದು ಅಪೂರ್ವವಾದ ಚಿಕ್ಕ ಕಿರು ಹೊತ್ತಿ ಅದು ಒಂದು ಹರಿದಾಸರ ಸಾಹಿತ್ಯಕ್ಕೆ, ಅವರ ಜ್ಞಾನಕ್ಕೆ ಕೈ ಕನ್ನಡಿ. ಅಲ್ಲಿ ಮುಂಜಾನೆ ಎದ್ದಾದಿಂದ ರಾತ್ರಿ ಮರುವವರೆಗೆ ಏನೇನು ಕರ್ಮ ಮಾಡಬೇಕು ಅಲ್ಲಿ ಭಗವಂತರುಗಳು ಯಾರು ಮಾಡ್ತಾರೆ? ಯಾರು ಮಾಡಲ್ಲ. ಎಲ್ಲರೂ ಹೆಣ್ಮಕ್ಳು ಮಾಡ್ತಾರೆ. ಎದ್ದು ಕೂಡಲೇ ನಾರಾಯಣ ಅಂತಾರೆ, ಮಲಗುವಾಗ ಪದ್ಮನಾಭ ಅಂತಾರೆ, ಹಲ್ಲು ತಿಕ್ಕುವಾಗ ಹರಿ ಅಂತಾರೆ, ತಮ್ಮ ಮಕ್ಕಳಿಗೂ ಹೇಳಿಕೊಡ್ತಾರೆ. ನಿಜವಾಗಿ ಕ್ರಾಂತಿಕಾರಿಯಾಗಿರ್ತಕ್ಕಂಥ ಸಮಾಜ ಉದ್ಧಾರಕರಾಗಿ ಸಮಾಜಕ್ಕೆ ಗುರುಗಳಂತೆ ಇವತ್ತು ನಿಂತವರು ಯಾರು ಅಂತಂದ್ರೆ ನಮ್ಮ ಹೆಣ್ಮಕ್ಕಳು, ಮಹಿಳಾ ಭಜನಾ ಮಂಡಳಿಗಳು. ಇದು ದೊಡ್ಡದಾಗಿದೆ. ಇದರಂತೆ ವಿಜಯಪ್ರಭುಗಳು ಚಕ್ರಾಬ್ಜ ಮಂಡಲ ರಚನೆ ಮಾಡದೇ ಇದ್ದರೆ ಏನು ಆಗ್ತಾ ಇದೆ. ಇಂಥ ಚಕ್ರಾಬ್ಜ ಮಂಡಲದ ರೂಪಕಲ್ಪನೆ, ಇದರ ವಿಶಾಲತೆ, ಇದರ ವೈಭವವನ್ನು ನಾವು ಇಲ್ಲಿಂದ ನೋಡ್ತಾ ಹೋಗೋಣ. ಈ ಚಕ್ರಾಬ್ಜ ಮಂಡಲ ಎಲ್ಲಿಂದ ಬಂತು? ಇಂಥ ಯಂತ್ರಗಳು, ಮಂತ್ರಗಳು ಎಲ್ಲಿಂದ ಬಂದು? ತಂತ್ರಶಾಸ್ತ್ರಗಳಿಂದ ಬಂತು.
ತಂತ್ರಶಾಸ್ತ್ರಗಳು ಅಂತಂದರೆ ನಮ್ಮ ಭಾರತೀಯರ ಅಪೂರ್ವವಾದ ಕೊಡುಗೆ. ಇವತ್ತು ಪಾಶ್ಚಾತ್ಯ ವಿಜ್ಞಾನಕ್ಕೆ, ಪಾಶ್ಚಾತ್ಯರ ಸಂಸ್ಕೃತಿಗೆ ಬಾಲಿಸರಾಗಿರತಕ್ಕಂಥ ಮಕ್ಕಳು, ಹುಡುಗರು ತಂತ್ರಶಾಸ್ತ್ರದ ಮಹಿಮೆ ಗೊತ್ತಿಲ್ಲ. ಪಾಶ್ಚಾತ್ಯರಲ್ಲಿ ಅಲ್ಲೇ ಹುಟ್ಟಿ ಬೆಳೆದಿರತಕ್ಕಂಥ ಇಂಗ್ಲಿಷ್ನವರು, ಅಂದರೆ ಅವರು ದೊಡ್ಡ ವೇದಾಂತಿಗಳು, ಅವರು ನಮ್ಮ ಭಾರತದ ವೈಭವವನ್ನು ಹಾಡಿ ಹೊಗಳ್ತಾರೆ. ನಮ್ಮ ತಂತ್ರಶಾಸ್ತ್ರಗಳ ಬಗ್ಗೆ ಅವರು ಬಹಳ ಮುಕ್ತ ಕಟ್ಟದಿಂದ ಹೊಗಳ್ತಾರೆ. ನಮ್ಮ ಪುರಾಣಗಳ ಬಗ್ಗೆ ಅವರು ಅಪೂರ್ವವಾದ ರೀತಿಯಲ್ಲಿ ತಮ್ಮ ಸಂದೇಶವನ್ನು ನೀಡುತ್ತಾರೆ. ಅವರು ಒಂದೊಂದು ಕಡೆ ಹೇಳ್ತಾರೆ, ಅವರು ಭಾರತೀಯರು ಬಹಳ ಹುಚ್ಚರು, ತಮ್ಮ ಅಪೂರ್ವವಾದ ನಿಧಿಯನ್ನೇ ತಾವು ನೋಡ್ತಾ ಇಲ್ಲ. ಇನ್ನೊಬ್ಬರ ಮನೆಯಲ್ಲಿರ್ತಕ್ಕಂಥ ನಿಧಿಯನ್ನು ನಾವು ಸಂಪಾದನೆ ಮಾಡಬೇಕು, ಅದನ್ನು ತಗೋಬೇಕು, ಅದನ್ನು ಅನುಭವಿಸಬೇಕು ಅಂತ ಹುಚ್ಚರಾಗಿದ್ದಾರೆ. ಆದರೆ ಇನ್ನೊಬ್ಬರ ಮನೆಯಲ್ಲಿರ್ತಕ್ಕಂಥ ನಿಧಿಗಿಂತಲೂ ಕೋಟಿ ಕೋಟಿ ಪಾಲು ಮಿಗಿಲಾಗಿರತಕ್ಕಂಥ ಅಪೂರ್ವವಾದ ಜನ್ಮ ಧನ್ಯತೆಯನ್ನು ಮಾಡತಕ್ಕಂಥ ನಿಧಿ ಅವರ ಮನೆಯಲ್ಲೇ ಅದೇ, ಭಾರತದಲ್ಲೇ ಅದೇ. ಆ ಭಾರತದಲ್ಲಿರುವ ನಿಧಿಯನ್ನು ಬಿಟ್ಟು ಪಾಶ್ಚಾತ್ಯ ದೇಶಗಳಲ್ಲಿರ್ತಕ್ಕಂಥ ಸಂಸ್ಕೃತಿ, ಆ ಆಚಾರ ವ್ಯವಹಾರಗಳನ್ನು ನಾವು ನೋಡಬೇಕು ಅಂತ ಹುಚ್ಚರಾಗ್ತಾ ಇದ್ದಾರೆ. ಭಾರತೀಯರ ಸಂಪತ್ತು ಅಪೂರ್ವ. ವೇದಾಂತ ವಿಜ್ಞಾನ ಅಂದರೆ ಭಾರತದಲ್ಲೇ ಹುಟ್ಟಿ ಬೆಳೆದಿದೆ. ಇಂಥ ಅಪೂರ್ವವಾದ ವೇದಾಂತ ವಿಜ್ಞಾನವನ್ನು ನಮ್ಮ ಭಾರತೀಯರು ಇಟ್ಟುಕೊಂಡು ಇನ್ನೊಬ್ಬರ ವೇದಾಂತಕ್ಕಾಗಿ ಆಲೋಚನೆ ಮಾಡ್ತಾ ಇದ್ದಾರೆ. ಇನ್ನೊಬ್ಬರ ಸಂಸ್ಕೃತಿಯನ್ನು ನೋಡಿ ನಾವು ಅದೇ ಶ್ರೇಷ್ಠ ಅಂತ ಅಂದ್ಕೊತಿದ್ದಾರೆ. ಇದನ್ನು ಸರ್ ಜಾನ್ ವುಡ್ರೋಫ್ ಅಂತಕ್ಕಂಥ ದೊಡ್ಡ ವೇದಾಂತಿ, ಅವನ ಮಹಾನುಭಾವ ಇದರ ಬಗ್ಗೆ ವಿವರಣೆ ಕೊಡ್ತಾನೆ ತನ್ನ ವಾಕ್ಯದಲ್ಲಿ. ಅಯ್ಯೋ, ಭಾರತೀಯರು ಎಂತಹ ಮೂರ್ಖರು! ಅಪೂರ್ವವಾದ ವೇದಾಂತವನ್ನು ಇಟ್ಟುಕೊಂಡು, ಅಪೂರ್ವವಾದ ವೇದಾಂತ ಗ್ರಂಥಗಳನ್ನು ಇಟ್ಟುಕೊಂಡು, ವೇದಗಳನ್ನು ಇಟ್ಟುಕೊಂಡು, ಉಪನಿಷತ್ತುಗಳನ್ನು ಇಟ್ಟುಕೊಂಡು, ತಂತ್ರಶಾಸ್ತ್ರಗಳನ್ನು ಇಟ್ಟುಕೊಂಡು ಇನ್ನೊಬ್ಬರ ಕಡೆ ನೋಡ್ತಾ ಇದ್ದಾರಲ್ಲ, ಅದನ್ನು ಬಳಸಿಕೊಂಡ್ರೆ ಅವರ ಜೀವನ ಧನ್ಯ ಆಗ್ತದೆ ಅಂತ ತಮ್ಮ ಮಾತನ್ನು ಹೇಳ್ತಾನೆ. ಸೊ ನಮ್ಮ ಪ್ರಾಚೀನರು ಮಾಡಿರ್ತಕ್ಕಂಥ ವೇದಾಂತ ಗ್ರಂಥಗಳಾಗಲಿ, ತಂತ್ರಶಾಸ್ತ್ರ ಗ್ರಂಥಗಳಾಗಲಿ, ಪುರಾಣಗಳಾಗಲಿ ಅಪೂರ್ವವಾದ ಸಂಪತ್ತು. ಅವುಗಳಲ್ಲಿ ಹೇಳದೇ ಇರತಕ್ಕಂಥ ವಿಷಯನೇ ಇಲ್ಲ. ಅದರಲ್ಲಿ ಅತ್ಯಂತ ಅಪೂರ್ವವಾದವುಗಳು ಯಾವುದು ಅಂದರೆ ತಂತ್ರಶಾಸ್ತ್ರಗಳು. ಈ ತಂತ್ರಶಾಸ್ತ್ರಗಳು ಒಂದು ರೀತಿಯನ್ನು ಇಲ್ಲ, ನೂರಾರು ತಂತ್ರಶಾಸ್ತ್ರಗಳು. ಆ ನೂರಾರು ತಂತ್ರಶಾಸ್ತ್ರಗಳಲ್ಲಿ ಸಾತ್ವಿಕ ತಂತ್ರಶಾಸ್ತ್ರಗಳು, ರಾಜಸ ತಂತ್ರಶಾಸ್ತ್ರಗಳು, ತಾಮಸ ತಂತ್ರಶಾಸ್ತ್ರಗಳು ಅಂತ ಮೂರು ವಿಧದಲ್ಲಿದೆ. ಅಂದರೆ ವಿಷ್ಣುವನ್ನೇ ಪರಬ್ರಹ್ಮನಾಗಿ ಪ್ರತಿಪಾದನೆ ಮಾಡತಕ್ಕಂಥ ತಂತ್ರಶಾಸ್ತ್ರಗಳೆಲ್ಲವೂ ಕೂಡ ಸಾತ್ವಿಕ ತಂತ್ರಶಾಸ್ತ್ರಗಳು. ಬ್ರಹ್ಮನನ್ನು ದೊಡ್ಡವನನ್ನಾಗಿ ಚಿಂತನೆ ಮಾಡತಕ್ಕಂಥ ತಂತ್ರಶಾಸ್ತ್ರಗಳು ರಾಜಸ ತಂತ್ರಶಾಸ್ತ್ರಗಳು. ಶಿವನನ್ನು ಸರ್ವೋತ್ತಮನನ್ನಾಗಿ ಚಿಂತನೆ ಮಾಡತಕ್ಕಂಥ ತಂತ್ರಶಾಸ್ತ್ರಗಳು ತಾಮಸ ತಂತ್ರಶಾಸ್ತ್ರಗಳು ಅಂತ ವಿಭಾಗ ಮಾಡಿದ್ದಾರೆ. ಅವರೇ ನಮ್ಮ ಪ್ರಾಚೀನರು ಮಾಡಿದ್ದಾರೆ, ನಾವು ಸ್ವಂತ ಮಾಡಿಕೊಂಬೋದಲ್ಲ. ಆ ತಾಮಸ ತಂತ್ರಶಾಸ್ತ್ರಗಳು ಅಂತ ಏನವಲ್ಲ, ಅವು ಬಹಳ ಕ್ಷುದ್ರವಾಗಿರ್ತವೆ. ಅದರಲ್ಲಿ ಇನ್ನೊಬ್ಬರ ನಾಶಕ್ಕೆ ಬೇಕಾಗಿರತಕ್ಕಂಥ ಮಂತ್ರದ ಚಿಂತನೆ, ಉಪಾಸನೆಗಳು ಹೇಳಲ್ಪಟ್ಟಿವೆ. ಸಾತ್ವಿಕವಾದ ಪರೋಪಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತಂತ್ರಶಾಸ್ತ್ರಗಳು ಅಂತಂದರೆ ವಿಷ್ಣು ಪ್ರೋಕ್ತವಾಗಿರತಕ್ಕಂಥ, ಅದರಲ್ಲಿ ಅತ್ಯಂತ ಅಪೂರ್ವವಾಗಿರತಕ್ಕಂಥ ತಂತ್ರಶಾಸ್ತ್ರಗಳವೆ. ಆ ಸಾತ್ವಿಕವಾದ ತಂತ್ರಶಾಸ್ತ್ರಗಳನ್ನು ಆಧಾರ ಮಾಡಿಕೊಂಡು ವಿಷ್ಣು ಪ್ರೋಕ್ತವಾದ ತಂತ್ರಸಾರ ಅಂತ ಗ್ರಂಥವನ್ನು ಆಧಾರ ಮಾಡಿಕೊಂಡು ಆಚಾರ್ಯ ಬದ್ಧರು ತಂತ್ರಸಾರ ಸಂಗ್ರಹ ಅಂತಕ್ಕಂಥ ಅಪೂರ್ವವಾದ ಚಿಕ್ಕದಾದ ಚೊಕ್ಕದಾದ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಇದರಲ್ಲಿ ಚಕ್ರಾಬ್ಜ ಮಂಡಲದ ಬಗ್ಗೆ ಆಚಾರ್ಯ ಬದ್ಧರು ಉದ್ಗಾರ ತೆಗಿತಾರೆ. ಆದರೆ ಅದರ ವಿವರಣೆಯನ್ನು ಅವರು ಕೊಟ್ಟಿಲ್ಲ. ಯೋಗಿನಾರಾಯಣಾಚಾರ್ಯ ಮೊದಲಾದವರು ಸ್ವಲ್ಪ ವಿವರಿಸಿದ್ದಾರೆ. ಆದರೆ ಅವು ಕಲಶ ಸ್ಥಾಪನೆಗೆ ಉಪಯೋಗ ಆಗತಕ್ಕಂಥ ಚಕ್ರಾಬ್ಜ ಮಂಡಲಗಳ ವಿವರಣೆ ಆಗಿದೆ. ವಿಜಯಪ್ರಭುಗಳು ಆಚಾರ್ಯ ಮಧ್ವರ ಅನುಗ್ರಹದಿಂದ, ಅವರ ಪ್ರೇರಣೆಯಿಂದ ಅಪೂರ್ವವಾದ ರೀತಿಯಲ್ಲಿ ಒಂದು ಸುಳಾದಿಯನ್ನು ರಚನೆ ಮಾಡಿ ಅದಕ್ಕೆ ಕಂಕಣಾಕಾರ ಸುಳಾದಿ ಅಂತ ಹೆಸರಿಟ್ಟು ಚಕ್ರಾಬ್ಜ ಮಂಡಲದ ಸುಳಾದಿ ಅಂತಿಟ್ಟು ಇಡೀ ಚಕ್ರಾಬ್ಜ ಮಂಡಲದ ಸ್ವರೂಪವನ್ನು ಹೊರಗೆ ಹಾಕಿದ್ದಾರೆ. ಆ ವಿಜಯಪ್ರಭುಗಳು ಹೇಳಿರ್ತಕ್ಕಂಥ ಚಕ್ರಾಬ್ಜ ಮಂಡಲದ ಚಿಂತನೆಯನ್ನು ನಾವು ಇಲ್ಲಿಂದ ಪ್ರತಿನಿತ್ಯದಲ್ಲಿ ಮಾಡಿಕೋತ ಹೋಗೋಣ. ಅದನ್ನು ವಿವರವಾಗಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಮತ್ತು ಸಚಿತ್ರವಾಗಿ ಚಿತ್ರಗಳನ್ನು ತೋರಿಸ್ತಾ ನಿಮಗೆ ಅದರ ಬಗ್ಗೆ ವಿವರಣೆಯನ್ನು ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಸಮಾಪ್ತಿ ಮಾಡೋಣ. ಹರೇ ಶ್ರೀನಿವಾಸ, ಗುರೋ ರಾಘವೇಂದ್ರ.